ಸರ್ಕಾರಿ ಜಮೀನು ಸರ್ಕಾರಕ್ಕೆ ವಾಪಸ್ ಬರಬೇಕು. ನಾನು ನೇರವಾಗಿ ಜಿಲ್ಲಾಧಿಕಾರಿಗಳ ಮೇಲೆ ಲೆಟರ್ ಕೊಡೋದು, SP ಲೆಟರ್ ಕೊಡೋದು ಜೊತೆಗೆ ಸರ್ಕಾರ ಗಮನಕ್ಕೆ ಕೂಡ ತರ್ತೀನಿ. ಸರ್ಕಾರದಿಂದ ಕೂಡ ಇದನ್ನು ಈಗಲೇ SIT ಕೂಡ ತನಿಖೆಗೆ ನಾವು ಒಂದು ಕಮಿಟಿ ಮಾಡ್ತೀವಿ, ತನಿಖೆ ಆಗ್ತದೆ. ನಿಜಾಂಶ ಏನು, ವಾಸ್ತವಾಂಶ ಏನು, ವಿರೋಧ ಪಕ್ಷದವರು ಮಾಡ್ತಾ ಇರೋದು ನಿಜನ ಸುಳ್ಳ, ಅದು ನಮಗೂ ಗೊತ್ತಾಗಬೇಕು, ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗಬೇಕು. ನಾವು ಯಾರೇ ಆಗಿರ್ಬೋದು, ಅಕ್ರಮ ಆಗಿರೋರ ಪರ ನಮ್ಮ ಕಾಂಗ್ರೆಸ್ ಮತ್ತು ನಮ್ಮ ಸರ್ಕಾರ, ನಾನು ಶಾಸಕ ಇಲ್ಲ. ಅಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ತಾವ್ರ ಅವರು, ಏನು ಮಾಲೂರು ತಾಲೂಕಲ್ಲಿ ಲೂಟಿ ಆಗ್ತಾ ಇದೆ ಜಮೀನು, ನಿಮ್ಮೂರಾಗಿ ಬೀದಿ ಇಳಿದು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ. ನೋಡಿ, ನಮ್ಮ ಕ್ವಾಲಿಟಿನೇ ಬೇರೆ, ಅವ್ರ ಕ್ವಾಲಿಟಿನೇ ಬೇರೆ. ನಮ್ದೇನು ಗೊತ್ತಾ ಅಜೆಂಡಾ, ಸರ್ಕಾರದ ಡೆವಲಪ್ಮೆಂಟ್ಸ್. ವಿರೋಧ ಪಕ್ಷದವರಿಗೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ದಾರಿನೇ ಇಲ್ಲ. ಸುಮಾರು ಸಾವಿರಾರು ಕೋಟಿ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತು, ಸಾರ್ವಜನಿಕರು ಮಾತಾಡ್ತಾರೆ, ಇದ್ರ ಬಗ್ಗೆ ಟೀಕೆ ಮಾಡೋದು. ವಿರೋಧ ಪಕ್ಷದವ್ರಿಗೆ ಏನಾಗಿದೆ, ಈಗ ಪ್ರಚಾರ ಬೇಕಾದಾಗ ಇಂಥವು ಮಾಡಕ್ಕೆ ಕೊಡ್ತಿದ್ದಾರೆ ಪ್ರಚಾರಕ್ಕಾಗಿ. ಸುಳ್ಳನ ನಿಜನ? ಈಗ ನಂದು ಕೂಡ ಅಷ್ಟೇ, MLA ಆದಮೇಲೆ ನನ್ನ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ 2.5 ವರ್ಷ ಬಿಡಲಿಲ್ಲ. ಹೈಕೋರ್ಟ್ ಹೋಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು, ಪ್ರಚಾರ ಎತ್ತಿರ ಕೂತ್ರೆ ನಾನು MLA ಆಗಿಬಿಡ್ತೀನಿ, ಬಂದ್ಬಿಟ್ಟೆ ನೋಡಿ ನಾನು MLA. ಹೈಕೋರ್ಟ್ ನನ್ನ ಪರ ಆಯಿತು, ಸುಪ್ರೀಂ ಕೋರ್ಟ್ ನನ್ನ ಪರ ಆಯಿತು ಅಂತ 1.5 ವರ್ಷ ಜನಗಳಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಹೊರಟೋದು. ಇವತ್ತು ಅದೇನಾಯಿತು, ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ರೀಕೌಂಟಿಂಗಲ್ಲಿ ರಿಸಲ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರಿಸಲ್ಟ್ ಜನಕ್ಕೆ ಗೊತ್ತಾಯ್ತಲ್ಲ. ಈಗ ಅದಾಗೋಯ್ತು. ಈಗ ಬೇರೆ ಏನಿದೆ, ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕಿಲ್ಲ, ಬೇಕಾದಷ್ಟು ಕೆಲಸ ಆಗ್ತದೆ, ಏನೋ ಒಂದು ಪ್ರಚಾರ ಬೇಕು, ಇದನ್ನು ಮಾಡ್ಕೊಂಡು ಹೊಡ್ತಾ ಇದ್ದಾರೆ. ನಾನು ಅದು ಪರ ಇದ್ದೀನಿ. ಅಕ್ರಮ ಆಗಿದ್ದರೆ, ನಿಮ್ಮ ಹೋರಾಟ ನಿಜ ಆದರೆ, ಅಕ್ರಮ ಮಾಡಿರೋ ವಿರುದ್ಧವಾಗಿ ನಾನು ಶಾಸಕ, ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅಕ್ರಮದಲ್ಲಿ ಭಾಗಿಯಿರುವನ್ನ ಕಠಿಣವಾದ ಕಾನೂನು ರೀತಿ ಕ್ರಮ ವಹಿಸಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಮಾಲೂರು ತಾಲೂಕಲ್ಲೇ ಇದ್ರ ಮೇಲೆ ಇಷ್ಟೊಂದು ಆರೋಪ ಇದೆ, ಇಡೀ ಜಿಲ್ಲೆಯಲ್ಲೇ ಇಲ್ಲ. ಬಹುಶಃ ನಂಜೇಗೌಡರಿಗೆ JDS ಕಡೆಯಿಂದ ಆಗ್ಬೋದು, ಸ್ವಂತ ಪಕ್ಷ ಕಾಂಗ್ರೆಸ್ ಕಡೆಯಿಂದ ಆಗ್ಬೋದು, ಬರೀ ಆರೋಪ ಮಾಡುವಂಥದ್ದೇ ಕೆಲಸ ಆಗ್ಬಿಟ್ಟೈತಲ್ಲ. ಶಾಸಕರು ನಾನು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ, ಈ ಪ್ರಚಾರ ಗಿಡಿಸ್ಕೊಂಡವರಿಗೆ ಏನೋ ಒಂದು ಬೇಕಾಗ್ತದೆ. ಪ್ರಚಾರ ಬೇಕು ಅನ್ನೋರಿಗೆ ಏನೂ ಸಿಕ್ಲಿಂದ ಏನೋ ಒಂದು ಹುಡುಕ್ಬೇಕಾಗ್ತದೆ. ಇದು ಹುಡುಕೊಂಡವ್ರಪ್ಪ ಆಯ್ತಲ್ಲ 2.5 ವರ್ಷ. ಇದು ಕೂಡ ಅಷ್ಟೇ, ಇದು ಕೂಡ ಆದಷ್ಟು ಬೇಗನೆ ತನಿಖೆ ಆಗಬೇಕು. ಇವ್ರು ಏನೇನು ಆಪಾದನೆಗಳು ಮಾಡಿದ್ದಾರೆ, ಇದು ನಿಜನ ಸುಳ್ಳ? ನಿಜ ಆಗಿದ್ರೆ ಯಾವನೇ ಆಗಿರ್ಬೋದು, ಕಾನೂನು ರೀತಿ ಕ್ರಮ ಆಗಬೇಕು. ಅಣ್ಣ, ಇನ್ನೊಂದು ಪ್ರಮಾಣ ಪತ್ರ ಇಲ್ಲ, ಲಕ್ಷ್ಮೀ ಸಾಗರದಲ್ಲಿ ಹೋರಾಟ ಕೂತಿದ್ದಾರೆ, ಅದ್ರ ಬಗ್ಗೆ ಇದು ಈಗ ಅದು ಮಕ್ಕಳಿಗೆ ತುಂಬ ತೊಂದರೆ ಕೂಡ ಆಗಿದೆ ಅಲ್ಲಿ. ಈಗ ಅವರು ಪಾಪ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ನಾನು ತಹಸೀಲ್ದಾರ್ಗೆ ಮಾತಾಡಿದ್ದೀನಿ, ಈಗ BOವರೆಗೂ ಮಾತಾಡಿದ್ದೀನಿ. 19ನೇ ತಾರೀಕು ಅವನ್ನೆಲ್ಲನೂ ತಹಸೀಲ್ದಾರ್ ಆಫೀಸ್ಗೆ ಕಳಿಸಿದ್ದೀನಿ. 19ನೇ ತಾರೀಕು ತಹಸೀಲ್ದಾರ್ ಆಫೀಸ್ ಕಳಿಸಿ, ಮೂಲತಃ ಅವ್ರ ತಂದೆಗಳದ್ದು ಅದೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದಂತೆ. ಅವರು ಹಿರಿಯರಿಗೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅವ್ರ ಮಕ್ಕಳಿಗೆ ಮಿಸ್ ಆಗ್ತಾ ಇದಂತೆ. ಅದರಿಂದ ಪಾಪ ಬಡವರು ಊರೂರು ಅವರು ಈ ಊರಿನ ಮೇಲೆ ಹೋಗ್ತಾ ಇದ್ದಂಥ ಅಲೆಮಾರಿ ಪಾಪ ತುಂಬ ಕಷ್ಟ, ತುಂಬ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಹಿರಿಯರು ಯಾರ್ದಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದ್ರ ಪ್ರಕಾರ ಸ್ವಲ್ಪ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು 19ನೇ ತಾರೀಕು, ನಾಳೆಯಿಂದ ನಾನು 19ನೇ ತಾರೀಕುವರೆಗೂ ಇರಲ್ಲ, 19ನೇ ತಾರೀಕು ತಹಸೀಲ್ದಾರ್ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದೆ. ಅವತ್ತು ಅದಕ್ಕೊಂದು ಪರಿಹಾರ ಲೀಗಲ್ಲ ಹುಡುಕಿಸ್ತೀವಿ. BO ಡೈರೆಕ್ಷನ್ ಕೊಟ್ಟಿದ್ದಾರೆ, BOವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಧರಣಿ ಮಾಡ್ತಾ ಇದ್ದಾರೆ, ಒಂದು ಹೋಗಿ ಮೆಮೊರಂಡಮ್ ತಗೊಳ್ಳಿ ಅಂತ ಹೇಳಿದ್ದೀನಿ. ನಾನು ಅವ್ರಿಗೂ ಮಾತಾಡಿದ್ದೀನಿ, 19ನೇ ತಾರೀಕು ನೀವು ಬನ್ನಿ ಅಂತ. 19ನೇ ತಾರೀಕು ತಹಸೀಲ್ದಾರ್ ಆಫೀಸ್ ಬರ್ತಾರೆ, ಕರೆಸಿ ಮಾತಾಡ್ತೀನಿ.